ಈಗ ಪಕ್ಷದಲ್ಲಿ ಉಳಿದಿರಾ ಅವರ ನಿರ್ಧಾರಕ್ಕೆ ನೀವು ಬದ್ಧನ? ಇಲ್ಲ, ಅತೃಪ್ತರು ಅಂತಾರಲ್ಲ, ಅವರು ನಮ್ಮ ನಿರ್ಧಾರಕ್ಕೆ ಅವರು ಬದ್ಧರಾಗಿರ್ತಾರೆ, ಅವ್ರ ನಿರ್ಧಾರಕ್ಕೆ ನಾವು ಬದ್ಧವಾಗಿರ್ತೀವಿ. ಅವ್ರ ಜೊತೆಲಿ ಹೋಗ್ತೀವಿ ಅನ್ನೋದಾಯ್ತು. ಅವ್ರ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿದ್ದೀವಿ, ನಾವೇನು ಯಾವುದೇ ಇಲ್ಲ. ಬಟ್ ಯಾವುದೇ ಅತೃಪ್ತರು ಅಂತಲ್ಲ, ಅದು ಅಸಮಾಧಾನ ಇರೋದು ಸಹಜನೇ. ಇವತ್ತು ನಿನ್ನೆ ಮೊನ್ನೆ ಬಿಸಿ ಪಾಟೀಲರು ಅದೇ ರೀತಿ ಹೇಳಿದ್ದಾರೆ. ಅವರವರ ವಿಚಾರದಲ್ಲಿ ಅತೃಪ್ತತನ ಅವ್ರಿಗೂ ಇದೆ. ಅದೇ ರೀತಿ ನಮ್ಮ ಜಿಲ್ಲೆ ವಿಚಾರ ಬಂದಾಗ, ಬಳ್ಳಾರಿ ಜಿಲ್ಲೆ ವಿಚಾರ ಬಂದಾಗ ನಮಗೂ ಅತೃಪ್ತ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡ್ಕೊಂಡು ತೀರ್ಮಾನ ತಗೊಂತ ಜವಾಬ್ದಾರಿ ನಾವು ತಗೊಂಡಿದ್ದೀವಿ. ಎಲ್ಲಿ ಯಾರು ಬಿಡ್ತಾರಂತ ಯಾರು ಹೇಳಿದ್ದಾರೆ? ಎಲ್ಲಿ ಇಲ್ಲಲ್ಲ, ಪಕ್ಷದಲ್ಲಿ ಖಂಡಿತವಾಗಿ ಉಳಿದೇ ಉಳ್ತೀವಿ ನಾವು. ನಾನು ಬಹುಶಃ ಬಹಳ ವರ್ಷಗಳಿಂದ ನಾನು ಮುಂಬೈಗೆ ಹೋಗಿ ಬರೋದು, ನನ್ನ ಬಿಸ್ನೆಸ್ ವ್ಯಾಪಾರ ವ್ಯವಹಾರಗಳು ಚಟುವಟಿಕೆಗಳು ಇದ್ದೇ ಇರ್ತಾವಲ್ಲಿ, ನಾನು ಹೋಗಿ ಬರ್ತಾ ಇರ್ತೀನಿ. ಆ ರೀತಿಯಾಗಿ ಮೊನ್ನೆ ಅತೃಪ್ತರೆಲ್ಲರೂ ಅಲ್ಲಿದ್ದಾರೆ ಅನ್ನೋದಕ್ಕೆ ನನಗಂತೂ, ನಾನು ಅವ್ರ ಗುಂಪಿನಲ್ಲಿ ನಾವ್ಯಾರು ಒಟ್ಟಾಗಿದ್ದಿಲ್ಲ, ಬೇರೆ ಬೇರೆ ನನ್ನ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೆ. ಅದೇ ರೀತಿ ಅವರು ಏನಾದರೂ ಈಗಾಗಲೇ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಅವ್ರು ಸ್ಪಷ್ಟನೆ ಮಾಡಿದ್ರು, ಅವ್ರ ಮಗಳ ಮದುವೆ ಇದ್ದಿದ್ದಕ್ಕೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಅವ್ರಿಗೆಲ್ಲರೂ ಕೂಡ ಸಂಬಂಧಿಗಳಿದ್ದಾರೆ, ಅಲ್ಲಿ ಜಾಸ್ತಿ ಅವರು ಕಾಲ ಕಳೀತಾ ಇರ್ತಾರೆ. ಅದು ಕಾಗೆ ಕೂಡಕ್ಕೂ ಕೊಂಬೆ ಮುರಿಯಕ್ಕೂ ಒಂದೇ ಅಂದಂಗೆ ನಾನು ಇಲ್ಲ ಆ ರೀತಿ ಅಂತಲ್ಲ. ಇಲ್ಲ ಫ್ರೆಂಡ್ಸ್ ಅಲ್ಲ, ತಮಗೆ ಗೊತ್ತಲ್ಲ ಅಲ್ಲ, ಈಗಾಗಲೇ ಕೂಡ ಬಿಸಿ ಪಾಟೀಲ್ ಇರ್ಬೋದು, ಇನ್ನೊಬ್ರು ಎಲ್ಲರೂ ಕೂಡ ಬಹಳಷ್ಟು ಜನ ಇದ್ದಾರೆ. ಅವರು 15-20 ಜನ ಕೂಡ ಇರ್ಬೋದು, ಅದು ಹೇಳಕ್ಕೆ ಇರ್ಬೋದು. ಖಂಡಿತವಾಗಿ ಅವ್ರು ನಮ್ಮ ಪಕ್ಷದ ಮುಖಂಡರವರು, ಹೌದು, ಚರ್ಚೆ ಮಾಡ್ತೀವಿ. ನಮ್ಮ ಎಲ್ಲಾ ವಿಚಾರನ ಹೈಕಮಾಂಡ್ ಗಮನಕ್ಕೆ ತಗೊಂಡ್